ಕೋಶನ್ ಪ್ರಾಪರ್ಟಿ ನೋಡ್ತಾ ಇದ್ದೀವಿ ಇಲ್ಲಿ ಇವಾಗ. ಲಾಗ್ ಆಫ್ 0.1 ಟು ದ ಬೇಸ್ 10 ಇದನ್ನು ಉದಾಹರಣೆಯಾಗಿ ತೊಗೊಳೋಣ. ಸೊ ಇದನ್ನು ನಾನು ಮತ್ತೊಂದು ರೀತಿಯಲ್ಲಿ ಬರೀಬೋದು, ಲಾಗ್ ಆಫ್ 1/10 ಟು ದ ಬೇಸ್ 10 ಅಂತ ಹೇಳಿ, ಸರಿನಾ? ಸೊ ಇಲ್ಲಿ ನ್ಯೂಮರೇಟರ್ ಇದು, ಡಿನಾಮಿನೇಟರ್ ಇದು. ಇದನ್ನು ಈ ರೀತಿಲಿ ಹೇಗೆ ಬರೀಬೋದು ಯೋಚನೆ ಮಾಡಿ. ಯೋಚನೆ ಮಾಡಿದ್ರಾ? ಲಾಗ್ ಆಫ್ 1 ಟು ದ ಬೇಸ್ 10 ಮೈನಸ್ ಲಾಗ್ ಆಫ್ 10 ಟು ದ ಬೇಸ್ 10, ಸರಿ ತಾನೆ? ಹಾಂ, ಇದು ಉತ್ತರ ಏನೋ, ಲಾಗ್ ಆಫ್ ವಾಟ್ ಇಸ್ ಲಾಗ್ ಆಫ್ ಅಲ್ಲ, 10 ಟು ದ ಪವರ್ ಆಫ್ ವಾಟ್ ಇಸ್ 1 0 ಮೈನಸ್ 10 ಟು ದ ಪವರ್ ಆಫ್ ವಾಟ್ ಇಸ್ 10 1. ಇದು ಉತ್ತರ ಏನು, -1. ಇದು ನಾವು ಮೊದಲಾಗಿ ಮಾಡಿದ್ದೀವಿ. ಲಾಗ್ ಆಫ್ 0.1 ಟು ದ ಬೇಸ್ 10 ಏನು ಬರುತ್ತೆ, ಅದು ಕೂಡ -1 ಬರುತ್ತೆ. ನೋಡಿ, ಅದೇ ಉತ್ತರ ಬಂತು, ಸರಿನಾ? ಸೊ ಒಂದು ಪ್ರೂಫ್ ಈ ರೀತಿಯಲ್ಲಿ ಬರೀಬೋದು ನೀವು. ಲೆಟ್ ಲಾಗ್ p by q to the base a be equal to alpha. Then we have log of p to the base a be equal to beta. Then log of q to the base a be equal to theta. ಸೊ ನಾವು ಇದನ್ನು ಮತ್ತೊಂದು ರೀತಿಯಲ್ಲಿ ಬರೀಬೋದು. a to the power of alpha is equal to p by q. a to the power of beta is equal to p and a to the power of theta is equal to q ಅಲ್ವಾ? ಸೊ ಇದನ್ನು 1 2 3 4 ಅಂತ ಬರ್ಕೊಳ್ಳಿ. ಇದನ್ನು ಮ್ಯಾನಿಪ್ಯುಲೇಟ್ ಮಾಡಿ, ಅದೇ ಉತ್ತರ, ಅಷ್ಟೇ, ಏನಿಲ್ಲ. ಹಾಂ, ಇವಾಗ ಇದನ್ನು ನಾನು ಫ್ರಮ್ ಸೇ 1 ಹಲವಾರು ರೀತಿಯಲ್ಲಿ ಪ್ರೂವ್ ಮಾಡ್ಬೋದು, ಬಟ್ ಈ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. p by q is equal to a to the power of alpha ಅಲ್ವಾ? ಇಲ್ಲಿ ನಾನು ಇದರಲ್ಲಿ ಇವಾಗ ಗೋಣ ಸಬ್ಸ್ಟಿಟ್ಯೂಟ್ p, q ಫ್ರಮ್ 2 and 3. ಸೊ ಪಿಯಲ್ಲಿ a to the power of beta ಇದೆ, ಆ್ಯಂಡ್ q ಅಂತ ಹೇಳಿದಾಗ a to the power of theta ಇದೆ, ವಿಚ್ ಇಸ್ ಈಕ್ವಲ್ ಟು a to the power of alpha ಅಲ್ವಾ? ಸೊ ಇದನ್ನು ನಾನು a to the power of n whole to the power of m ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಬರ್ಕೊತೀನಿ. ದಿಸ್ ಇಸ್ a to the power of n by a to the power of m is a to the power of n minus m. ಸೊ ಇದರಿಂದ ಆಸ್ ದ ಬೇಸಿಸ್ ಆರ್ ಸೇಮ್, I can equate the power beta minus theta is equal to alpha ಅಲ್ವಾ? ಸೊ ಆಲ್ಫಾ ನಮ್ಗೆ ಗೊತ್ತಿದೆ, ಲಾಗ್ ಆಫ್ ಪಿ ಕ್ಯೂ ಟು ದ ಬೇಸ್ ಎ ಇಸ್ ಈಕ್ವಲ್ ಟು ಲಾಗ್ ಆಫ್ ಪಿ ಟು ದ ಬೇಸ್ ಎ ಮೈನಸ್ ಲಾಗ್ ಆಫ್ ಕ್ಯೂ ಟು ದ ಬೇಸ್ ಎ. ಸೊ ಇದೆ ನಿಮ್ಮ ಪ್ರೂಫ್, ಅಷ್ಟೇ.